ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಳ್ಮಡಗಿ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನೂತನ ಶಾಲಾ ಸಂಕೀರ್ಣದ ಶಂಕುಸ್ಥಾಪನೆ ಇಂದು ಜರುಗಿದ ಈ ಒಂದು ಶಂಕುಸ್ಥಾಪನೆಯಲ್ಲಿ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಜಟಾಪಟಿ ನಡೆಯಿತು. ಕಳೆದ ಒಂದು ತಿಂಗಳ ಹಿಂದೆ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಈ ಒಂದು ವಸತಿ ಶಾಲೆ ನೂತನ ಶಾಲಾ ಸಂಕೀರ್ಣದ ಶಂಕುಸ್ಥಾಪನೆಯನ್ನು ಮಾಡಿದ್ದರು. ಇಂದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅದಕ್ಕೆ ಜಿಲ್ಲಾಡಳಿತದ ಪ್ರಕಾರ ಅಂತ ಹೇಳಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಹುಮನಾಬಾದ್ ತಾಲೂಕಿನಲ್ಲಿ ಇದೇ ಮೊದಲಲ್ಲ, ಹಲವು ಬಾರಿ ಎರಡೆರಡು ಶಂಕುಸ್ಥಾಪನೆಗಳು ಕೂಡ ಆಗಿವೆ. ಇವೆಲ್ಲದರ ಸಾಲಿಗೆ ಇದು ಕೂಡ ಒಂದಾಗಿದೆ. ಕಳೆದ ಒಂದು ತಿಂಗಳ ಹಿಂದೆ ಇದೇ ಶಾಲೆಯ ಶಂಕುಸ್ಥಾಪನೆಯನ್ನು ಶಾಸಕರು ಮಾಡಿದರು. ಮತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕಿರುವಂಥ ಕೆಲಸವಾದರೂ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಕಾಡುವಂತಾಗಿದೆ. ಇದಕ್ಕೆ ವಿರೋಧಿಸಿ ಹುಮನಾಬಾದ್ ತಾಲೂಕಿನ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವರನ್ನು ಬಂಧಿಸುವಂಥ ಕೆಲಸ ಆಗಿದೆ. ಬಿಜೆಪಿ ಶಾಸಕರು ಈ ಘಟನೆಯ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಸರ್ಕಾರದೊಂದು ಶಿಷ್ಟಾಚಾರ ನಿಯಮ ನಿಯಮದಲ್ಲಿ ಏನಿದೆ, ಸುತ್ತೋಲೆಯಲ್ಲೂ ಇದೆ. ಸುತ್ತೋಲೆಯಲ್ಲಿ ಇವತ್ತು ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಶಂಕುಸ್ಥಾಪನೆ ಆಗಲಿ ಉದ್ಘಾಟನೆ ಆಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ಉಸ್ತುವಾರಿ ಸಚಿವರ ಪರವಾನಗಿ ತಗೋಬೇಕು ಅಂತಿದೆ. ಕ್ಲಿಯರ್ ಕಟ್ ಇದೆ. ಅದು ಸಿದ್ಧವರೇ ತಮಗೆ ಕೊಡ್ತೀವಿ. ನಿಮಗೆ ಸುತ್ತೋಲೆ ಬೇಕಾದರೂ ಕೊಡ್ತೀವಿ. ಕೇಳಿ ಒಂದು ನಿಮಿಷ ಆಯಿತಾ. ಉಸ್ತುವಾರಿ ಸಚಿವರು ಪರ್ಮಿಷನ್ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ತಗೋಬೇಕು ಸರ್, ಜಿಲ್ಲಾಧಿಕಾರಿ ತಗೋಬೇಕು ಸರ್. ಸರ್ ನಾವು ಸರ್ 70,000 ಜನಗಳ ಮತಗಳ ಅಂತರ ಶಾಸಕರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಇಟ್ಕೊಂಡು ಸಂವಿಧಾನಬದ್ಧವಾಗಿದ್ದೇವೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀವಿ. ಇದು ತಪ್ಪ. ದಲಿತರ ಮೇಲೆ ಇದು ನಡೀತೀರಿ. ಕಾಂಗ್ರೆಸ್ ಸರ್ಕಾರ ನಡೀತೀರಿ. ಒಬ್ಬ ಶಾಸಕ Hey!
ಆದರೆ ಈಗ ಗೊತ್ತಾ ಏನು ಗೊತ್ತಾ, ಯಾವುದೇ ಪ್ರೋಟೋಕಾಲ್ ಇಲ್ಲ. ತಾವು ನೋಡ್ಬೋದು ಈಗ ಗೊತ್ತಾ. ಯಾಕೆ ಲಾಸ್ಟ್ ಟೈಮು ಬಂದಾಗ ತಾವು ಪತ್ರಕರ್ತರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದರು. ಏನೇನಾಗ್ತು ಏನೇನಾಗ್ತಾ ನಾವು ಯಾವುದೂ ಕೂಡ ಪ್ರೋಟೋಕಾಲ್ ಬಿಟ್ಟು ಮಾಡಂತ ಯಾವುದೂ ಹೇಳಿಲ್ಲ. ಲೆಟ್ರ್ ಕೊಟ್ಟಿದ್ದಿದೆ ಆಲ್ರೆಡಿ, ಮತ್ತು ಮೆಸೇಜನ್ನು ಕೂಡ ಅವ್ರಿಗೆ ಹಾಕಿದ್ದು. ಏನಂತಂತಂದರೆ, ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸಿದ್ದಾರೆ ಅಂತ ನಮ್ಮ ಏನು ಕೂಡ ಸಂಬಂಧಪಟ್ಟ ಅಧಿಕಾರಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಗಾಳಿಗೆ ತೂರಿ ಈ ಥರ ಒಂದು ಸರ್ಕಾರ ಇದೆ, ನಮ್ಮದೇ ನಡಿಬೇಕಂತ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಇದೆ ಗೊತ್ತಾ. ಇವತ್ತು ಸ್ಥಳೀಯ ಶಾಸಕರಿಲ್ಲೇ ಇವರು ಕಾರ್ಯಕ್ರಮ ಮಾಡ್ತಾರಂತಂದ್ರೆ, ಯಾವುದೇ ಒಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಅದು ಅಧ್ಯಕ್ಷತೆ ಶಾಸಕರು ಇರ್ತಾರೆ. ಇವತ್ತು ನಮ್ಮ ಹುಮ್ನಾಬಾದೇ ಇಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ತಾವು ನೋಡ್ಬೋದು. ಇವತ್ತು ನಾನು ನಿನ್ನೆನೂ ಕೂಡ ಮಂತ್ರಿಯವರಿಗೆ ಹೇಳಿದೆ, ಸರ್ ಈ ಥರ ಮಾಡೋದು ತಪ್ಪಾಗ್ತದೆ, ಈಗಾಗಲೇ ಆಗಿದೆ, ನಿಮಗೆ ಮಾಡೋದಿತ್ತು ಅಂತಂದ್ರೆ ಈಗಾಗಲೇ ನಮ್ಮ KKRDBನಲ್ಲಿ CM ಇದರಲ್ಲಿ ನಮಗೆ 100 ಕೋಟಿ ರೂಪಾಯಿದಿದೆ. ಅವೆಲ್ಲವನ್ನೂ ಕೂಡ ತಮ್ಮ PAಗೆ ಕೊಡ್ತೀನಿ, ಅದಕ್ಕೊಂದು ಡೇಟ್ ಕೊಡ್ರಿ, ಎಲ್ಲರ ಕಲ್ತು ಮಾಡೋಣ. ಇದೇನು ಯಾವುದು ಕೂಡ ಇವತ್ತು ನಾವು ಕ್ಷೇತ್ರದಾಗ ಮಾಡಿದ್ವು ಅಂತಂದ್ರೆ ಯಾವುದಕ್ಕೂ ಕೂಡ ಬರಲ್ಲ. ಇವತ್ತು ಅವ್ರು ಮಾಡ್ಯಾರಂದ್ರೆ ಅವರಿಗೂ ಕೂಡ ಬರಲ್ಲ. ಇದೇನು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಏನು ಪರಿಶಿಷ್ಟ ಜಾತಿ ಮಕ್ಕಳಿದ್ದಾರೆ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತ ಈ ಒಂದು ಯೋಜನೆ ಇದೆ. ಇದನ್ನು ತರಬೇಕಾಗ್ತಿತ್ತು ಅಂತಂದ್ರೆ ನಾನು ಸಂಬಂಧಪಟ್ಟ ಸಚಿವರಿಗೆ ಭಾಳಷ್ಟು ಸರ್ತಿ ಹೋಗಿ ಮನವಿ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ 2 ಪರಿಶಿಷ್ಟ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೊಟ್ಟಂದ್ರೆ ನಮ್ಮ ಭಾಗದಾಗ, ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರು ಭಾಳಷ್ಟು ಜನರು ಇದ್ದಾರೆ. ಇವತ್ತು ಮಕ್ಕಳು ಇವತ್ತು ತೊಂದರೆ ಆಗ್ತಾಯಿದೆ ಅಂದಾಗ ಸ್ಪಂದನೆ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ರು. ಇವತ್ತು ಇಲ್ಲಿ ಯಾವುದೋ ಗುದ್ದಲಿ ಪೂಜೆ ಮಾಡಬೇಕು, ಯಾರಿಗೋ ಇದು ತೊಗೋಬೇಕಂತ ಯಾವುದೂ ಕೂಡ ಇಲ್ಲ. ನಾವು ಕೂಡ ಲೆಟ್ರ್ ಕೂಡ ಕೊಟ್ಟಿದ್ದೆವು. ಏನಂತಂದರೆ ಇದು ಶಿಷ್ಟಾಚಾರ ಪ್ರಕಾರ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ. ಈಗ ಅವ್ರು ಬರೋದು ಬಿಡೋದು ಈಗಾಗಲೇ ಏನಾಗಿತ್ತು, 3-4 ತಿಂಗಳ ಲೇಟ್ ಆಗಿದೆ. ಏನು ಪೈಲೆ ಜಾಗದ ಸಮಸ್ಯೆ ಆಗಿತ್ತು, ಜಾಗದ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡ್ಕೊಂಡು ಎಲ್ಲನೂ ಕೂಡ ಕೊಟ್ಟಿದ್ದೆವು. ನಾವು ಎಷ್ಟು ಬೇಗನೆ ಮಾಡ್ತೇವೆ ಅಷ್ಟು ಬೇಗನೆ ಆ ಮಕ್ಕಳಿಗೆ, ಇದೇನು ಯಾರಿಗೆ ಬರೋದಿಲ್ಲ, ಇದು ಆ ಮಕ್ಕಳಿಗೆ, ಬಡ ಜನರ ಮಕ್ಕಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉಪಯೋಗ ಆಗ್ತದಂತ ಈ ಒಂದು ಯೋಜನೆ ಕೂಡ ಸರ್ಕಾರದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದೆ. ನಾವು ಸರ್ಕಾರಕ್ಕೆ ಅವತ್ತು ಕೂಡ ನಾವು ಧನ್ಯವಾದ ಹೇಳಿದ್ದೆವು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಯಾವುದೋ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಇದ್ದೇವೆ ಅಂತ ಯಾವುದೂ ಕೂಡ ಇಲ್ಲ. ನಮಗೇನು ಬೇಕು ಅಂತಂತಂದರೆ ಅಭಿವೃದ್ಧಿ ಆಗ್ತದೆ. ಆದರೆ ಇವತ್ತು ತಾವು ನೋಡ್ಬೋದು, ಇವತ್ತು ಶಾಸಕರು ಇಲ್ಲೇ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ರು. ನಾವು ಸಚಿವರಿಗೆ ಕೇಳಿದೆವು, ಸರ್ ಇದು ತಪ್ಪಾಗ್ತಾ ಇದೆ, ಏನು ಮೊನ್ನೆನೇ ಕೂಡ 9ನೇ ತಾರೀಕಿಗೆ ಇದು ಶಂಕುಸ್ಥಾಪನೆ ಆಗಿದೆ, ಮತ್ತು ಮುಂದೆ ಇದು ಶಂಕುಸ್ಥಾಪನೆ ಆಗಿದ ಮೇಲೆ ಬಿಲ್ಡಿಂಗ್ ಜಲ್ದಿ ಕಂಪ್ಲೀಟ್ ಮಾಡಿ 1 ವರ್ಷದಲ್ಲಿ ಕಾಂಟ್ರಾಕ್ಟರು ಕೂಡ ಈ 1 ವರ್ಷದಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಿ ಹಸ್ತಾಂತರ ಮಾಡ್ತಂದ್ರೆ ತಮ್ಮ ಒಂದು ಉದ್ಘಾಟನೆಯಲ್ಲಿ ಈ ಒಂದು ಒಳ್ಳೆ ರೀತಿಯಿಂದ ಉದ್ಘಾಟನೆ ಮಾಡೋಣ ಅಂತ ಕೂಡ ಹೇಳಿದೆ. ಇಲ್ಲ, ನಾನು ಹೇಳಿದ್ದೇನೆ, ನಾನು ಇವತ್ತೇ ಮಾಡಬೇಕು ಅಂತ. ಇದು ಯಾವ ಥರ ನಡೀತಾ ಇದೆ ಗೊತ್ತಾ. ಎಲ್ಲೇ ಅಧ್ಯಕ್ಷರು ಇಲ್ಲೇ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಶೋಭೆ ಬರ್ತದೆ ಅಂತ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ರಾಜರೋಷವಾಗಿ ಹೋಗಿ ಶಂಕುಸ್ಥಾಪನೆ ಮಾಡಿ ಮತ್ತೇನು ಇವತ್ತು ನಾವಲ್ಲಿ ಹೋಗ್ತಾ ಇದ್ದೇವೋ ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಕರ್ಕೊಂಡು ನಮಗೆ ಹೋಗ್ಲಿಕ್ಕೂ ಕೂಡ ನಿರ್ಬಂಧ ಇರುತ್ತೆ. ತಾವು ನೋಡ್ಬೋದು ವಿಡಿಯೋನಲ್ಲಿ ಇದೇ ಗೊತ್ತಾ. ನಾವು ಅದೇ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಕೇಳಿದೆ, ಗೊತ್ತು ಯಾರ ಅಧ್ಯಕ್ಷತೆದಾಗ ತಾವು ಮಾಡ್ತಾ ಇದ್ರಿ, ಅಲ್ಲಿ ಅವರೇ ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಹೋಗಿ ಕೇಳೋಂಥ ಪ್ರಶ್ನೆನೂ ಕೂಡ ಮಾಡ್ತಾ ಇಲ್ಲ. ಅಂದರೆ ಏನು ಅವರ ಸರ್ಕಾರ ಇದೆ, ಪೊಲೀಸ್ ಆಗ್ಬೋದು, ಅಧಿಕಾರಿಗಳು